ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಡ್ತಾರೆ. ಅದಿರೋದು ಕ್ಲೈಮೇಟ್, ಅಟ್ಮಾಸ್ಫಿಯರ್, ಪದಾರ್ಥ ಎಲ್ಲ ಕಡೆ ಇದೆ. ಹೆಂಗ್ ಕೊಡ್ತೀವಿ ಅನ್ನೋದು ಮುಖ್ಯ. ಕೊಡ್ತೀವಿ ಅನ್ನೋದು ಅದನ್ನ ಮಾಡೋದು ಗೊತ್ತು. ಅದಕ್ಕೆ ಅಪರೂಪಕ್ಕೆ ಬರ್ತಾ ಇರ್ತೀವಿ. ಮನೆ ತರ ಹೋಮ್ಲಿ ಅಟ್ಮಾಸ್ಫಿಯರ್, ಚೆನ್ನಾಗಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ನಮ್ಮ ಹುಡುಗ ನಮ್ಮನ್ನು ನೋಡ್ಕೊಳ್ತಾನೆ. ತಿನ್ಕೊಂಡು ಉಣ್ಕೊಂಡು ತರಕಾರಿ ತಗೊಂಡು ನೆಮ್ಮದಿಯಾಗಿ ಹೋಗ್ತೀವಿ. ಈ ಅಂಟುಂಡೆ, ಜೀಕ್ ನುಂಡೆ, ಮಸಾಲೆ ಮಂಡಕ್ಕಿ, ನರ್ಗೀಸ್ ಮಂಡಕ್ಕಿ ಅವೆಲ್ಲ ನಾವು ಸಣ್ಣವರಿದ್ದಾಗಿಂದನೇ ತಿಂದು ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಗಟ್ಟಿ ರೊಟ್ಟಿ, ಕಟ್ಗಳ ರೊಟ್ಟಿ ಅವನ್ನೆಲ್ಲ ತಿಂದು ಬೆಳೆದವ್ರಿ ನಾವು. ಖಾರದ ಚಟ್ನಿ, ಮೆಂತ್ಯ ದಿಂಡಿ, ಕರುಂಡಿ, ಆಮೇಲೆ ಎಣಗಾಯಿ, ಆಮೇಲೆ ಅದಕ್ಕೆ ನಂಚ್ಕೊಳಕ್ಕೆ ಕಡಲೆ ಹಿಟ್ಟು, ಕೋಸಂಬರಿ, ಹೆಸರು ಬೇಳೆದು ಪಲ್ಯ ಅವೆಲ್ಲ ತಿಂದು ನಾವು ಬೆಳೆದೀವಿ. ನಮ್ಗೆ ಅದು ಮೆಲಕ್ಕೆ ಹಾಕ್ದಂಗೆ ಆತ್ರಿ ಇವಾಗ ಇಲ್ಲಿಗೆ ಬಂದಿದ್ದಕ್ಕೆ. ನಾವು ಚಿಗಳಿ ತಿಂದ್ವಿ ಅವಾಗ. ಹಿಂದಿನ 50-55-60 ವರ್ಷದಿಂದ ನಾವು ಹುಣಸೆ ಹಣ್ಣು ಬೆಲ್ಲ ತಂದುಬಿಟ್ಟು ಕುಟ್ಟುಬಿಟ್ಟು ನಾವು ಚಿಗಳಿ ಮನೆಯಲ್ಲೇ ಮಾಡ್ಕೊತಿದ್ವಿ ನೋಡಿ. ಇವತ್ತು ಅದು ಇಟ್ಟಾರೆ. ಎಲ್ಲ ಬರೀ ಉತ್ತರ ಕರ್ನಾಟಕದವ್ರು ಸೇರ್ಕೊಂಡ್ಬಿಟ್ಟಿದ್ದೀವಿ. ಭಾಳ ಖುಷಿ ವಿಚಾರ ಸರ್. ಬರ್ರಿ, ಮಜಾ ಇರುತ್ತೆ. ಅವರು ಖಡಕ್ ಜನ, ಖಡಕ್ ಮಾತು, ಖಡಕ್ ಐಟಮ್ ಅಲ್ಲ, ಎಲ್ಲ ಖಡಕ್ ಇರೋದ್ರಿಂದ ರೊಕ್ಕನು ಕೊಡಕ್ಕಾಗೇ ಇರುತ್ತೆ. ಆರಾಮ ಅಂದ್ರೆ ಅದು ರೆಸ್ಟ್ ಆಗ್ತದೆ ಬಾಡಿ. ರೆಸ್ಟ್ ಆದ್ಮೇಲೆ ರೆಸ್ಟ್ ಆಗಿ ಹಿಡಿದೇ ಬಿಡುತ್ತೆ ಅದು. ರೆಸ್ಟ್ ಹಿಡಿಲಿಕ್ಕೆ ಕೊಡಬಾರ್ದು, ಜಂಗ್ ಹಿಡಿಲಿಕ್ಕೆ ಕೊಡಬಾರ್ದು ಅದನ್ನ. ಎಷ್ಟೇ ಕಷ್ಟ ಇರಲಿ ಏನಿರಲಿ, ಏನೋ ಒಂದು ಕೆಲಸ ಹುಡ್ಕೋಬೇಕು, ಏನ್ ಮಾಡ್ಬೇಕು, ಖಾಲಿ ಕೊಂಡಿರ್ಬಾರ್ದು ಜೀವನದಲ್ಲಿ. ಹಂಗಂತೀರಿ? ಹೌದು. ಸೂಪರ್. ಎಂತ ಹ್ಯಾಂಡಿಕ್ಯಾಪ್ ಜನ ದುಡಿ ಹೊತ್ನಾಗ ಕೈ ಕಾಲು ದೇವ್ರು ಕೊಟ್ಟಾಗ ದುಡಿಲಿಕ್ಕೆ ಏನ್ ತೊಂದ್ರೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ರಾಗಿ ಕಣದ ಕತೆ ಮತ್ತೆ ಮುಂದುವರಿಯುತ್ತೆ. ಬನ್ನಿ, ಇಲ್ಲೊಂದು ಇನ್ನೊಬ್ಬರನ್ನ ಮಹಿಳೆ ಉದ್ಯಮಿಯನ್ನು ಪರಿಚಯ ಮಾಡಿಸ್ತೀನಿ. ಇಲ್ಲಿ ಯಾರು ಬಂದರೂ ಬರೀ ಮಹಿಳೆ ಉದ್ಯಮಿಯರಿದ್ದಾರೆ. ಭಾಳ ಇನ್ಸ್ಪೈರ್ ಕತೆಗಳಿದೆ. ಬನ್ನಿ, ಇಲ್ಲಿ ಕೂಡ ವಿಶೇಷವಾದ ತಿಂಡಿಗಳು ಸಿಗುತ್ತೆ ಮತ್ತು ಒಳ್ಳೆ ಕತೆ ಇದೆ. ಬನ್ನಿ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಫುಲ್ ಬ್ಯುಸಿ ಇದ್ದೀರಿ. ನಿಮ್ಮ ಹೆಸರು ರೀ? ನನ್ನ ಹೆಸರು ಪ್ರಮೀಲಾ. ಯಾವ ಊರು ಮೇಡಮ್? ನಾವು ಹುಬ್ಳಿ ರೀ. ಹುಬ್ಬಳ್ಳಿಯಿಂದ ಬಂದಿರಿ? ಇಲ್ರಿ, ನಾವ್ ಇಲ್ಲೇ ಇರ್ತೇವೆ. ಇಲ್ಲೇ ಇರ್ತೀರಿ? ಯಾವ ಏರಿಯಾದಾಗ ಇರ್ತೀರಿ? ಜೆಪಿ ನಗರ. ಜೆಪಿ ನಗರ. ಆದ್ರೂ ನಮ್ಮ ಊಟ ಮರ್ತಿಲ್ಲ, ನಮ್ಮ ತಿಂಡಿ ಮರ್ತಿಲ್ಲ. ಓಕೆ, ಅದು ಬಹಳ ವಿಶೇಷವಾಗಿದ್ದು. ಇವ್ರಿಗೆ ಹಾಕೊಡ್ರಿ, ಚುಮ್ಮರಿ ಹಾಕ್ರಿ. ಹೇಳಿ, ಏನೇನು ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ರಾಗಿ ಮೆಳಕೆ ಬರ್ಸಿ ರಾಗಿ ಹಾಲು ತೆಗಿತೀವಿ. ರಾಗಿ ಹಾಲು? ಹೌದು, ಮೆಳಕೆ ಬರ್ಸಿ ರಾಗಿ ಹಾಲು ತೆಗಿತೀವಿ. ಆಮೇಲೆ ಇದು ಎಳ್ಳಿನ ಹಾಲು, ಎಳ್ಳನ್ನು ಮೊಳಕೆ ಬರ್ಸಿ ಎಳ್ಳು ಹಾಲು ತೆಗಿತೀವಿ. ಓ, ವಿಷಯ ನಾನು ಎಲ್ಲಿ ಕೇಳಿಲ್ಲರಿ ಇದನ್ನ. ಇದು ಎರಡು ಸ್ಪೆಷಲ್ ಮತ್ತೆ ಹೆಲ್ದಿ. ನಿಮ್ ವೇಗನ್ ಮಿಲ್ಕ್. ಹೌದಾ? ಹೌದು. ಓಕೆ. ಆಮೇಲೆ ಇದು ಮಸಾಲೆ ರೊಟ್ಟಿ. ನಮ್ ಜೋಳದ ರೊಟ್ಟಿಲಿ ನಾವು ಇದನ್ನ ಇಂಡಿಯನ್ ಪಿಜ್ಜಾ ತರ ಮಾಡ್ತಾ ಇದೀವಿ. ಓಕೆ, ಇಂಡಿಯನ್ ಪಿಜ್ಜಾ ಮಾಡ್ತಾ ಇದೀರಿ. ಆಮೇಲೆ ನಾವು ಬರೀ ಹಪ್ಪಳದ ಅಲ್ಲಿ ಮಾಡ್ತಿದ್ರು ಅದನ್ನ. ಇದು ನಾವು ರೊಟ್ಟಿಲಿ ಮಾಡ್ತೀವಿ, ಸಜ್ಜಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿಲಿ ಮಾಡ್ತೀವಿ. ಇದು ಬೆಲ್ಲ ಹಾಕಿ ರವಾ ಉಂಡೆ. ಬೆಲ್ಲ ಹಾಕಿದ ರವಾ ಉಂಡೆ. ರವೆ ಉಂಡೆ. ಓಕೆ. ಎಳ್ಳುಂಡೆ ಖಾಲಿ ಆಯ್ತು. ಇದು ಗುಳ್ಳಡಿಕೆ ಲಡ್ಡು. ಗುಳ್ಳಡಿಕೆ ಲಡ್ಡು ಗೋಧಿ ಹಾಲು ಮತ್ತೆ ರವಾದಿಂದ ಮಾಡಿರೋದು. ಒಂದಕ್ಕೊಂದು ಜಾಯಿನ್ ಆಗಿರುತ್ತೆ. ನೋಡಿ ಸಾಹೇಬ್ರಿಗೆ ಗೊತ್ತಿದೆ ಅದು. ಇದು ಶೇಂಗಾ ಹೋಳಿಗೆ. ಶೇಂಗಾ ಹೋಳಿಗೆ. ಇದು ರಾಜಗಿರ ಲಡ್ಡು. ರಾಜಗಿರ ಲಡ್ಡು ಎಲ್ಲ ವಿಶೇಷವಾಗಿದೆ. ಇದು ಚಿಗಳಿ. ಇದು ಚಿಗಳಿ. ಇದು ಶೇಂಗಾ ಚಟ್ನಿ. ಇದು ಕೆಂಪು ಚಟ್ನಿ, ಕೆಂಪು ಮೆಣಸಿನಕಾಯಿ. ಓಕೆ. ಅಲ್ಲಿ ಗಿರ್ಮಿಟ್ ಇದೆ ನಿಮ್ಗೆ. ನಮ್ದು ಸಪರೇಟ್ ಆಗಿ ಮಾಡಿದ್ರಿ? ಇಲ್ಲ, ಸಪರೇಟ್ ಇಲ್ಲ, ಎಲ್ಲ ಒಂದೇ. ಇದು ಇದ್ರದ್ದು ಹುಣಸೆಕಾಯ್ದ ಏನದ? ಹುಣಸೆ ಹಣ್ಣಿಂದು ಜಿಗಳಿ. ಓಕೆ. ಓಕೆ, ತಗೊಳ್ಳಿ ಸರ್. ಹೆಂಗೈತ್ರಿ ಸರ್? ತುಂಬಾ ಅದ್ಭುತವಾಗಿದೆ. ತುಂಬಾ ಅದ್ಭುತವಾಗಿದೆ. 50-60 ವರ್ಷ ಹಿಂದಕ್ಕೆ ನಾವು ಹೋದಂಗ ಆಯ್ತು. ಚೆನ್ನಾಗಿರೋಂಥ ಐಟಮ್ ಇಟ್ಟಿದ್ದಾರೆ. ಓಕೆ. ತುಂಬಾ ಧನ್ಯವಾದಗಳು. ಸಣ್ಣವರಿದ್ದಾಗ ತಿಂತಿದ್ವಲ್ರಿ? 50-60 ವರ್ಷ ಹಿಂದೆ ತಿಂತಿದ್ದ ನೆನಪು. ಮಕ್ಳಿದ್ದಾಗ ತಿಂತಾ ಇದ್ವಲ್ಲ ನೋಡಿ. ಇವತ್ತಿಗೆ ಹೇಗಿದೆ ಅದನ್ನ ಇಲ್ಲಿ ರಾಗಿ ಕಣದಲ್ಲಿ ಎಲ್ಲ ಕಡೆ ಎಕ್ಸಿಬಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ಎಲ್ಲರೂ, ಪ್ರತಿ ವಾರಕ್ಕೊಂದ್ಸಲ ಇರುತ್ತೆ. ಬನ್ನಿ ಎಲ್ಲರೂ ಎಂಜಾಯ್ ಮಾಡಿ. ಸೂಪರ್. ಥ್ಯಾಂಕ್ ಯು. ಮೇಲ್ ಕೋಟಿಂಗ್ ಅಷ್ಟೇ ಸರ್. ಮಹಾರುದ್ರಪ್ಪ ಅಂತ ಸರ್. ಒಳಗಡೆ ಏನಿರಲ್ಲ. ಇದು ಶೇಂಗಾ ಹೋಳಿಗೆ. ಯಜಮಾನ್ರಾ? ನಮ್ಮ ಯಜಮಾನ್ರು. ಅಯ್ಯಪ್ಪ, ಜೋಡಿ ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಸೇರೆ ಮಾಡ್ತಾ ಇರೋದು. ಅವ್ರಿಲ್ದೆ ನಾ ಇಲ್ಲ, ನಾ ಇಲ್ದೆ ಅವ್ರಿಲ್ಲ. ವಾವ್, ಸೂಪರ್. ಹೇಳ್ರಿ, ಹೆಂಗ್ ಶುರುವಾತಿದ? ಇದಿಲ್ರಿ, ನಾವು ಇಲ್ಲಿ ಬಂದಿದ್ವಿ ರಾಗಿ ಹಾಲು ಮತ್ತೆ ಇದನ್ನ ಡೆಮೋ ಕೊಡಕ್ ಬಂದಿದ್ವಿ. ಅವ್ರು ನಮ್ಗೆ ಅವಾಗಿಂದ ಇಲ್ಲಿ ನಮ್ಗೆ ಪರ್ಮಿಷನ್ ಕೊಟ್ರು ಮಾಡಕ್ಕೆ. ಮೊದ್ಲೇನ್ ಮಾಡ್ತಿದ್ರ? ಮೊದ್ಲೇನು ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಐಡಿಯಾ ಬಂತು ನಿಮ್ಗೆ? ನಾವು ಮನೇಲಿ ಮಾಡ್ತಾ ಇದ್ವಿ. ಅದನ್ನ ಇಲ್ಲಿ ಬಂದ್ಮೇಲೆ ಅವ್ರು ನಮಗೆ ಸ್ಟಾಲ್ ಕೊಟ್ಟಿದ್ರಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗಿಂದ ಶುರು ಆಯ್ತು ಹಂಗಾರೆ? ಈಗ 10 years ಆಯ್ತು. 10 years ಆಯ್ತು? ಹೌದು. ರಾಗಿ ಕಣ ಶುರುವಾಗಿ? ಹೌದು, 10 years ಆಯ್ತು. ಸ್ಟಾರ್ಟ್ ಆಗಿ 1 monthಗೆ ಬಂದಿದ್ದೀವಿ ನಾವು. ಹೌದಾ? ಅವಾಗಿಂದ ಬಂದಾಗ ನಾವು ಬರೇ 110 rupees ತಗೊಂಡು ಹೋಗ್ತಾ ಇದ್ವಿ. ಇವಾಗ ಪರವಾಗಿಲ್ಲ.
ಎಲ್ಲ ಚೆನ್ನಾಗಿ ಪಬ್ಲಿಕ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದೆ. ಓಕೆ. ಮನೆಯಲ್ಲಿ ಏನಂದ್ರೆ 5 digits ತಗೊಂಡು 5 digits ಅಂತ ಈಗ ತಗೊಂಡ ಹಾಗೇನಿಲ್ಲ ರೀ, ಆ ಥರ ಅಲ್ಲ, ಇನ್ನು ಹೆಚ್ಚಾಗ್ಲಿ, ಇನ್ನು ಖುಷಿ ಆಗ್ಲಿ. ಯಾಕೆ ಅಂದ್ರೆ ಕಷ್ಟಪಟ್ಟವ್ರಿಗೆ ಯಾಕೆ ಬೇಡ ಅದೇ ಅಲ್ವಾ? ಇರ್ಲಿ, ನಾವು ಎಷ್ಟು ಕಷ್ಟಪಡ್ತೀವಿ ಅದಕ್ಕೆ ಅರ್ನಿಂಗ್ ಇದ್ದೇ ಇರ್ತದೆ, ಚಿಂತೆ ಇಲ್ಲ ಅದು. ಅದೇ ಆಮೇಲೆ ಇನ್ನೊಂದು ಹೇಳಿ, ಈಗ ಮನೆಯಲ್ಲೇ ಎಲ್ಲರೂ ಸೇರಿ ನೀವು ಮಾಡ್ತಾ ಇರೋದು? ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ನಾವು ಯಾರು ಕೆಲಸದವ್ರು ಇಲ್ಲ, ಏನಿಲ್ಲ. ಯಾಕಂದ್ರೆ ನಮ್ದು ಟೇಸ್ಟ್ ಬರಲ್ಲ ಕೆಲಸದವ್ರನ್ನ ಇಟ್ಕೊಂಡ್ರೆ, ಯಾರು ಮಾಡಲ್ಲ. ನಾನು ಅವ್ರು ಇಬ್ಬರೇ ಮಾಡೋದು. ಹೌದಾ? ಗಿರ್ಮಿಟ್ ಪೂರ್ತಿ ಅವರೇ ಮಾಡ್ತಾರೆ, ಮಸಾಲೆ ಅಷ್ಟೇ ನಾನು ಮಾಡ್ತೀನಿ. ಏನ್ ಬಂದಿದ್ದನ್ನ ಅಷ್ಟೇ ಮಾಡ್ತಾರೆ, ಏನ್ ಕಲ್ತರ ಇದಕ್ಕೆ ಸಲುವಾಗಿ ಹೆಂಗ? ಇಲ್ಲ, ಮನೇಲಿ ಏನ್ ತಿಂದಿದ್ದು ಅದೇ ಕೊಡ್ತಾ ಇದೀವಿ. ಮನೇಲಿ ಏನ್ ಮಾಡ್ತಿದ್ವಲ್ಲ ಅದೇ ಟೇಸ್ಟ್ ಇಲ್ಲಿ ಕೊಡ್ತಾ ಇದೀವಿ. ಯಜಮಾನ್ರಿಗೆ ಹೆಂಗ್ ಕಲ್ಸಿದ್ರಿ ಮತ್ತೆ ಇವನ್ನೆಲ್ಲ ಮಾಡೋದು? ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಅವರೇ ಕಲ್ತ್ರು. ಹೌದಾ? ನಾ ಮಾಡೋದ್ ನೋಡಿ ಒಬ್ಳೆ ಆಗ್ತೀನಿ ಅಂತ ಅವ್ರು ಮಾಡಿದ್ರು. ಹೌದಾ? ಏನ್ ಜಾಣ್ತದಿಂದ ನೀವು ಅವ್ರಿಗೆ ಕಲಿಸ್ಬಿಟ್ರ ಅಂತ? ಇಲ್ಲ, ಅವರು ನಾ ಒಬ್ಳೆ ಆಗ್ತೀನಿ ಅಂತ ನನಗೆ ಅವರು ತಾವೇ ಕಲ್ತು ಬಿಟ್ರು. ಹೌದಾ? ಓಕೆ. ಮಕ್ಕಳು ಏನ್ ಮಾಡ್ತಾರೆ? ಮಗನು ಅವನು MBA ಮಾಡಿದ್ದಾನೆ, ಇನ್ನೊಬ್ಬ ಮಗನು ಹೊರಗಡೆ ಇದ್ದಾನೆ. ಹೊರಗಡೆ ಹೋಗ್ತಿದ್ದಾರೆ. ಇಬ್ರು ಕೆಲಸ ಮಾಡ್ತಾರೆ. ಈಗ ಮನೆಗೆ ಎಷ್ಟು ಕೆಲಸ ಇರುತ್ತೆ? ಇಲ್ಲಂತೂ ಇಷ್ಟು ವ್ಯವಸ್ಥೆ ಆಗ್ಬೇಕು ಅಂದ್ರೆ ಮನೇಲಿ ದೊಡ್ಡ ಕೆಲಸ ಇರುತ್ತೆ ಅನ್ಕೊಂಡಿದೀನಿ. ಇರುತ್ತೆ ಕೆಲಸ ಮನೇಲಿ. ಯಾಕಂದ್ರೆ ನಾವು ಇದನ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ನಾವು ಫುಲ್ 4 days ಇಂದ ಸ್ಟಾರ್ಟ್ ಆಗುತ್ತೆ ಇದು. ಇಲ್ಲಿ 1 ದಿನ ಬರಕ್ಕೆ ನಮ್ಗೆ 4 ದಿವಸ ತಯಾರಿ ಅಂದ್ರೆ ಎಲ್ಲ. ಈಗ ಶೇಂಗಾ ಚಟ್ನಿ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕಲ್ಲ, ಅದೆಲ್ಲ ರೆಡಿ ಮಾಡ್ಕೋತೀವಿ. ಇದೆಲ್ಲ ಬೆಳಿಗ್ಗೆ ಮಾಡ್ತೀವಿ. ಮಸಾಲೆ, ಹಾಲು ಗಿಲು ಎಲ್ಲ ಬೆಳಿಗ್ಗೆ 3 o'clock ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಬರ್ತೀವಿ. ಸಾಬುದಾನಿ ಕಿಚಡಿ ಸಿಗುತ್ತೆ, ಆಮೇಲೆ ಸೂಸ್ಲತ್ನು ಸಿಗುತ್ತೆ. ಖಾಲಿ ಆಯ್ತೆಲ್ಲ. ಏನ್ ನಿಮ್ಮ ಅಂಗಡಿ ಭಾಳ ಅದಾವ, ಮತ್ತೆ ಕನ್ಫ್ಯೂಸ್ ಆಗಿದ್ದಾರೆ ಜನ. ಇಲ್ರಿ, ಇದು ಒಂದೇ ನಮ್ಮ ಅಂಗಡಿ. ಯಾವ್ದು ಏನಂತಾರೆ? ಮನೆ ಸವಿ ರುಚಿ ಅಂತ ಹೆಸರು. ಮನೆ ಸವಿ ರುಚಿ. ಹೌದು, ಬೋರ್ಡ್ ಹಾಕಿಲ್ಲ ಅವನು ಇವತ್ತು. ಮನೆ ಸವಿ ರುಚಿ ಅಂತ ಹೆಸರಿಟ್ಟಿದ್ವಿ. ಎಷ್ಟೊತ್ತು ಏನು ಖಾಲಿ ಹಾಕ ಬಂತಾನೆ ಅಲ್ಲ? ಇಲ್ರಿ, ಐತಿ. 4 ಗಂಟೆಗೆ ಎಷ್ಟೊತ್ತಿಗೆ ಬರ್ತೀರಿ? 9:30 ಅಂದ್ರೆ ಇರ್ತೀವಿ. ಈಗ ಆಯ್ತು, ಇಲ್ಲಿ ಮುಗಿತಪ್ಪ, ಮತ್ತೆ ಎಲ್ಲೂ ಹೋಗೋದಿಲ್ರಿ. ಇದು ಒಂದೇ. ನಮ್ಮಿಬ್ರಿಗೂ ಏಜ್ ಆಗೈತಿ, ಇಷ್ಟು ಸಾಕು ನಮ್ಗೆ ಅನ್ಕೊಂಡು ಬಿಟ್ಬಿಟ್ಟು ಅಷ್ಟೇ. ಏನ್ ಬೇಕೋ ನಮ್ ಇದಕ್ಕೆ ಜೀವನಕ್ಕೆ ನಮ್ಗೆ ಇಬ್ರಿಗೂ ನಡೆಯುತ್ತೆ, ಸಾಕು. ಮತ್ತೇನು ಜಾಸ್ತಿ ಬೇಡ. ತುಂಬಾ ಜನಕ್ಕೆ ಮಾಡೋಕ್ಕಿಂತ ಮೊದ್ಲೇನೆ ಸೋತೋಗ್ಬಿಡ್ತಾರೆ. ಯಾಕ್ರಿ ಅವ್ರು ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ. ಅದೇ ಗೊತ್ತಿಲ್ಲ ರೀ ಸರ್. ನಾವು ಅದೇ ಹೇಳಿದ್ನಲ್ಲ, ನಾವು ಬಂದಾಗ ನಮ್ಗೆ ಆಗುತ್ತೆ ಇಲ್ಲೋ ನಾವು ಅನ್ಕೊಂಡು ಎಷ್ಟೋ ಸಲ ಬಿಟ್ಬಿಡೋಣ, ಏನೋ ಇದು ಇಲ್ಲ, ಹೋಗೋದೇ ಖರ್ಚು ಜಾಸ್ತಿ ಆಗುತ್ತೆ ಅಂತ. ಅದೇನು ಬೇಡ, ಇವತ್ತಿಲ್ಲ ನಾಳೆ ಮುಂದೆ ಆಗುತ್ತೆ ಅನ್ಕೊಂಡು ನಿಜವಾಗ್ಲೂ ಆಗಿದೆ. ಪರಿಸ್ಥಿತಿ ಮನುಷ್ಯನ ಭಾವ ಮಾಡ್ಲಿಕ್ಕೆ ಎಷ್ಟೋ ಸಲ ಕ್ಯಾನ್ ಹಾಲು ಕೂಡ ಚೆಲ್ಲಿ ಹೋಗಿದೀವಿ, ಜನ ಇಲ್ದೆ. ಆದ್ರೂ ಬಿಟ್ಟಿಲ್ಲ. ಯಾವತ್ತೋ ಒಂದ್ ದಿವಸ ಆಗತ್ತಂತ ಕಾದಿದ್ದೀರಿ, ಅದೇ ಸಕ್ಸಸ್. ನಿಮ್ದು ಯಾವರು? ನಾವು ಹುಬ್ಳಿ. ಯಜಮಾನ್ರದ? ಅವರು ಹುಬ್ಳಿ. ಅಲ್ಲಪ್ಪ, ತವ್ರ ಮನಿ ನನ್ ಧಾರವಾಡ. ಅಲ್ಲಿ ಅವಳಿ ಜವಳಿ ಸೇರ್ಕೊಂಡ್ರಿ. ಸೂಪರ್. ಏನ್ ಓದಿದಿರಿ ನೀವು? ನಾನು PUC. ಯಜಮಾನ್ರ? ಅವ್ರು BCom ಮಾಡಿದ್ರು. ಓಕೆ, ಸೂಪರ್. ಒಳ್ಳೆ ಜೋಡಿ ನಿಮ್ದು. ಹೀಗೆ 100 ಕಾಲ ಚೆನ್ನಾಗಿರಿ. ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲರದು, ಜನಗಳದು. ಸ್ಪಿರಿಟ್ ಬಂದ್ಬಿಡುತ್ತೆ. ಕೊಡಿ ಅದನ್ನ. ಹೇಳಿ ಸರ್, ಏನೋ ಹೇಳ್ತಿದ್ರಿ? ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್, ರೊಟ್ಟಿ ತಿಂದಾರೆ, ಹೆಂಗೈತೆ ಅಂತ ಹೇಳ್ರಿ. ಹೌದು, ಭಾಳ ಚಲೋ ಐತ್ರಿ. ಭಾಳ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಡ್ತಾರೆ. ಅದಿರೋದು ಕ್ಲೈಮೇಟ್, ಅಟ್ಮಾಸ್ಫಿಯರ್, ಪದಾರ್ಥ ಎಲ್ಲ ಕಡೆ ಇದೆ. ಹೆಂಗ್ ಕೊಡ್ತೀವಿ ಅನ್ನೋದು ಮುಖ್ಯ. ಕೊಡ್ತೀವಿ ಅನ್ನೋದು ಗೊತ್ತು, ಅದನ್ನ ಮಾಡೋದು ಗೊತ್ತು. ಅದಕ್ಕೆ ಅಪರೂಪಕ್ಕೆ ಬರ್ತಾ ಇರ್ತೀವಿ. ಮನೆ ತರ ಹೋಮ್ಲಿ ಅಟ್ಮಾಸ್ಫಿಯರ್. ಚೆನ್ನಾಗಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ನಮ್ಮ ಹುಡುಗ ನಮ್ಮನ್ನ ನೋಡ್ಕೊಳ್ತಾನೆ. ತಿನ್ಕೊಂಡು ಉಣ್ಕೊಂಡು ತರಕಾರಿ ತಗೊಂಡು ನೆಮ್ಮದಿಯಾಗಿ ಹೋಗ್ತೀವಿ. ನಾವಿರೋದು ವಸಂತಪುರ ಇಸ್ಕಾನ್ ಹತ್ರ. ಬೇಜಾರಾದ್ರೆ ಬಂದ್ಬಿಡ್ತೀವಿ ಸೀದಾ. ವಾರ ಬಂದ್ಬಿಡ್ತೀರಿ? ಯಾವಾಗ ಬೇಜಾರು. ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ, ಮಳೆ ಇಲ್ಲ. ಏನೇನು ತಗೊಂಡ್ರಿ ಇವತ್ತು ಆಹಾರ? ಸರ್, ಇವ್ರದ್ದು ಗಿರ್ಮಿಟ್ ತಗೊಂಡ್ವಿ, ಮಸಾಲೆ ಪಪ್ಪಡ್ ತಗೊಂಡ್ವಿ, ಪುಳಿಯೋಗರೆ, ಪೊಂಗಲ್ಲು, ಆಮೇಲೆ ಇದು ಕಡಲೆಕಾಳು, ಆಮೇಲೆ ಎಲ್ಲ ಹೆಲ್ತಿ ಫುಡ್ ತಗೊಂಡ್ರಿ ಸರ್. ಹೆಲ್ತಿನ ಅವ್ರದ್ದು ಏನೇನಿದೆಯೋ ಐಟಮ್ ಎಲ್ಲ ಟೇಸ್ಟ್ ಮಾಡ್ತಾ ಇದೀವಿ. ಈಗ 90% ಆಗೋಯ್ತು. ಇನ್ನು 10% ಏನೇನಿದ್ರೆ ತಿನ್ನೋದು. ಸೂಪರ್. ಎಷ್ಟು ಏಜ್ ನಿಮ್ಗೀಗ? 69 ಸರ್. ಏನು ಆರೋಗ್ಯದ ಗುಟ್ಟು ಸರ್? ಮುಂಚೆಯಿಂದನೂ ಮನೆ ಹೋಮ್ಲಿ ಫುಡ್ಡು. ಅಪರೂಪಕ್ಕೆ ಆಚೆ ಕಡೆ ಬಂದಾಗ ಫುಲ್ ಮೀಲ್ಸು. ನೆಮ್ಮದಿಯಾಗಿರ್ತೀವಿ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಈಗಲೂ ಆರಾಮಾಗಿದೆ. ಸೂಪರ್. ನೆಮ್ಮದಿಯಾಗಿರ್ತೀನಿ ಅಂತ ಕೇಳೇ ಭಾಳ ದಿವಸ ಆಗಿತ್ತು. ಅದೇ ಸರ್, ನಿಮ್ದು ಮಾತು ಭಾಳ ಚಂದ ಇರುತ್ತೆ. ಇಲ್ಲ ಸರ್, ಒಂದು ಕಡೆಗೆ ಹೋದ್ರೆ ಅವ್ರನ್ನ ಹುಡುಕಿ ಕೆತ್ಕಿ ಮಾಡಿ ಎಲ್ಲ ಮಾಡಿ ಅವ್ರ ಈ ಸ್ಪಿರಿಟ್ ತಗೊಂಡ್ರೆ ಅವ್ರು ಇನ್ನೂ ಬೆಳಿಬೇಕ್ರಿ.
ಇವಾಗ ಹೇಳಿದ್ರಲ್ಲ 5 ಡಿಜಿಟ್ ಅಂತ, ಅವತ್ತಿನ ದಿನ ನಿಮ್ಗೆ ಫೋನ್ ಮಾಡಿ ಕರಿಬೇಕ್ರಿ ನಮ್ಮ 5 ಡಿಜಿಟ್ ಆಯ್ತು ಅಂತ. ಆಗಲಿ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಸರ್. ಎಲ್ಲರೂ ಅದಕ್ಕೆ ನಾನಾ ಕಾರಣ. ಏನು ಮೇಡಮ್ ನೀವು ಇದ್ದೀರಲ್ಲ ಸರ್. ರಾಗಿ ಹಾಲು, ರಾಗಿ ಹಾಲು ಇದೇ ಸ್ಪೆಷಲ್ ಶುರು ಮಾಡಿದ ಅವಾಗಿಂದ. ರಾಗಿ ಹಾಲು. ಸೂಪರ್. ತಣ್ಣಗಿದೆ ಸರ್. ಓಕೆ ಮೇಡಮ್, ನಮ್ಗೊಂಚೂರು ಕೊಡಿ ಅದು ರಾಗಿ ಹಾಲು. ಅಂತ ಒಂದು ಅರ್ಧ ಗ್ಲಾಸ್ ಅವ್ರಿಗೆ ರಾಗೋ ಹಾಲು ಅಂತೆ. ನಾನು ಸಿಹಿ ಇರುತ್ತಂತ ಭಯ ಪಟ್ಟಿದ್ದೆ, ಸಿಹಿ ಇಲ್ಲ, ಮಸ್ತ್ ಐತಿದೆ ಸರ್. ಇದೆಲ್ಲ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತನ ಮನೆಯಲ್ಲೆಲ್ಲ ಇದೆಲ್ಲ ಅವಾಗ ಇರೋದು. ಕಣದಲ್ಲಿ ರಾಗಿ ತೆನೆನಲ್ಲಿ ಸುಟ್ಟು ಬೆಲ್ಲ ಹಾಕಿ ಎಲ್ಲ ಕೊಡೋರು, ಬೆಳೆಸಿ ಮಾಡ್ತಿದ್ರು, ಎಲ್ಲ ಮಾಡೋರು, ಎಲ್ಲ ಇರೋದು. ಈಗ ಅದೇನು ಇಲ್ದಾರೆ ಅಂದಿಂದ ಏನ್ ಸಿಕ್ಕರೆ ಅದೇ ನಮ್ಮ ಪುಣ್ಯ. ಇದೇ ಬರ್ರಿ ಪಾಪ ನಮಗೋಸ್ಕರ ಇಂಥವ್ರು ಬಂದಾರಲ್ಲ, ಇವರೆಲ್ಲ ಮಾಡ್ಕೊಡ್ತಾರಲ್ಲ. ಹೌದಾ, ನೋಡಿದ್ರ ರೆಕಾರ್ಡಿಂಗ್ ಆಗ್ತಾ ಇದೆ. ರೆಕಾರ್ಡಿಂಗ್ ಅಲ್ಲ, ಅದನ್ನ ಹೇಳಿದ್ರು ಅವ್ರು. ಅಂದ್ರೆ ಕೊಡಬೇಡ್ರಿ ಅಂದ್ರೆ ಅಷ್ಟು ಆತ್ಮೀಯತೆ ಇದೆ ಅಂತ ಏನ್ ಎಲ್ಲರಿಗೂ ಹೇಳಕ್ಕಾಗಲ್ಲ. ನೋಡಲ್ಲಿ ಫುಲ್ ಜನ ನಿಂತಿದ್ದಾರೆ. ಇವರು ಅಷ್ಟೇ ವಿಶ್ವನಾಥ್ ಅಂತ ಪರಿಚಯ ಮಾಡ್ಕೊಂಡೆ, ಸಂತೋಷವಾಗಿದ್ದಾರೆ. ಇದಿದ್ದಾರೆ ಐಟಮ್ ಇದಕ್ಕೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿ. ನೀವು ನಮ್ಮ ಚಾನಲ್ ನೋಡ್ತೀರಾ ನೀವು? ಸರ್, ಅದನ್ನು ನಾವು ನಿಮ್ಮ ಬಗ್ಗೆ ಹೇಳಬೇಕು ಸರ್. ನೀವೆಲ್ಲರೂ ವಿಚಾರಿಸ್ತೀರ. ನೀವೊಂದು ಕಡೆ ಹೋದರೆ ಅದ್ರದ್ದು ಪೂರ್ತಿ ತಿಳ್ಕೊಂಡು ಮಾಡಿ ಹಾಕಿ ಮಾಡೋದ್ರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ನೀವು ಕಷ್ಟಪಡೋದಂತ ಉಂಟು ಸರ್. ಹೊರಗಡೆ ತೋರಿಸಿ ದೇವರು ಒಂದು ಸತ್ಯ ಸರ್. ಅಲ್ಲಿ ನೋಡಿ ಏನೋ ಕೊಡ್ತಾ ಇದ್ದಾರೆ. ಯಾರು? ಆಯ್ತು ಸರ್. ಅಯ್ಯೋ ಇಲ್ಲ, ಇದು ಆಮೇಲೆ ನಾನು ಬರ್ತಿದ್ದೆ. ಏನಿದೆ ಗಿರ್ಮಿಟ್ಟೆ ಇನ್ನು ಆಮೇಲೆ ಮೇಡಮ್ ಅವರು ಕೊಡ್ಬೇಕು. ಆಲ್ರೆಡಿ ಗಿರ್ಮಿಟ್ಟಿ ಕೊಟ್ಬಿಟ್ಟಿದ್ದಾರೆ. ಒಂದ್ ಕಡೆ ರಾಗಿ ಹಾಲು ಅಂತಿದೆ. ಅಲ್ಲ, ಇನ್ನು ಮಾತಾಡ್ಸೋದಿದೆ ನಿಮ್ಮನ್ನ ಸಾಹೇಬ್ರನ್ನ. ಈ ಸಣ್ಣ ಸಣ್ಣ ಬ್ರೇಕ್ ಸಿಗ್ತಾ ಇದೆ ನನಗೆ ಅಲ್ಲಲ್ಲಿ. ಎಲ್ಲ ಬರೀ ಉತ್ತರ ಕರ್ನಾಟಕದವ್ರು ಸೇರ್ಕೊಂಡ್ಬಿಟ್ಟಿದ್ದೀವಿ. ಅದು ಭಾಳ ಖುಷಿ ವಿಚಾರ ಸರ್. ಬರ್ರಿ, ಮಜಾ ಇರುತ್ತೆ. ಅವರು ಖಡಕ್ ಜನ, ಖಡಕ್ ಮಾತು, ಖಡಕ್ ಐಟಮ್ ಅಲ್ಲ, ಎಲ್ಲ ಖಡಕ್ ಇರೋದ್ರಿಂದ ರೊಕ್ಕನು ಕೊಡಕ್ಕಾಗೆ ಇರುತ್ತೆ. ನಮ್ದೆಲ್ಲ ಉಡಾಫೆ ಜೀವನ, ಉಡಾಫೆ ಇದು. ಅದರಿಂದ ಅದು ಗಾಳಿ ಥರ ಹಾರ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದವ್ರ ಕಡೆ ನೀವು ಹೇಳ್ದಂಗೆ ಖಡಕ್ ಸರ್. ಬಟ್ ನಾವು ಒಳಗೆಲ್ಲ ಸ್ವಚ್ಛ ಇದೀವಿ. ಅದನ್ನೇ ಹೇಳ್ದು ಸರ್. ಸರ್, ನಿಮ್ಮಷ್ಟು ಪೂಜೆ ಪುನಸ್ಕಾರ ವಿಶ್ವಾಸ ಇದು ಇಲ್ಲಿ ಜನಕ್ಕೆ ಬರಲ್ರಿ. ಯಾವ ಲೈನಲ್ಲಾನು ತಗೊಳ್ಳಿ, ಕನ್ಸ್ಟ್ರಕ್ಷನ್ ಲೈನ್ ನಿಮ್ಮ ಜನ ಎಲ್ಲ ಖಡಕ್ ರೀ. 5-6 ಇಟ್ಟಿಗೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ತೊಗೊಂಡು ಹೋಗ್ತಾರೆ. ಇಲ್ಲಿ ಯಾರಿದ್ದಾರೆ? ಊಟನೂ ಹಂಗೆ ಇರುತ್ತೆ ಸರ್. ಅದೇ ಹೇಳಿದ್ದು. ಕಳ್ಕೊಂಡ್ಬಿಟ್ಟು ಜೋಳದ ರೊಟ್ಟಿ, ಆ ಎಣ್ಣೆಗಾಯಿ, ಆ ಈರುಳ್ಳಿ, ಮೆಣಸಿನ್ಕಾಯಿ ನಮ್ಮ ಕಡೆಯವ್ರು ತಿಂದರೆ ಒಂದು ವಾರ ಮಲ್ಗೋದು ಗ್ಯಾರಂಟಿ. ಆಗಲಿ ಸರ್, ನಿಮ್ಮನ್ನು ಒಂದು ಸತಿ ನಾವು ಕರೆದು ವೆಲ್ಫೇರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಅಪಾರ್ಟ್ಮೆಂಟಲ್ಲಿ. ಥ್ಯಾಂಕ್ ಯು ಸರ್. ನಾವು ನಿಮ್ಮನ್ನು ಗುರುತಿಸ್ಬೇಕು. ಎಲ್ಲಿ ನಿಮ್ಮ ಅಪಾರ್ಟ್ಮೆಂಟ್? ವಸಂತಪುರ. ಹೌದಾ? ಹಾಂ, ಇದೆ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಹಿಂದೆನೆ. ಹೌದಾ? ಲಕ್ಷ್ಮೀ ವಲ್ಲಭ ಅಂತ. ಖಂಡಿತ ಒಂದ್ಸಲ ಭೇಟಿ ಮಾಡ್ತೀನಿ. ಆರ್ಗನೈಸ್ ಮಾಡಿ ನಿಮ್ಮ ಟೀಮ್ನೇ. ಥ್ಯಾಂಕ್ ಯು ಸರ್. ಅದಕ್ಕೆ ಸತ್ಕಾರ ಸ್ವೀಕಾರ ಮಾಡ್ಬೇಕು ಸರ್. ಆಶೀರ್ವಾದ. ಅಮ್ಮ, ನೀವು ಬರ್ಬೇಕಮ್ಮ, ಕಷ್ಟಪಡ್ತೀರಾ. ಓಕೆ. ಅರೆ ಅವ್ರ ಮತ್ತೆ ಸರ್ ಇಲ್ಲೊಂದು ಇಲ್ಲ ಸ್ಕ್ಯಾನರ್ ಇಡೋ ಒಂದು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ? ಕೊಡು ಆಗರಲ್ಲಿ ಯಾರಿಗಾರು ಕೊಟ್ಬಿಡು. ತೊಗೊಂಬಿಡಿ, ಯಾರು ಬೇಕು ತೊಗೊಳ್ಳಿ. ಏನು ಕೊಡಲಿ ಮೇಡಮ್? ಅಲ್ಲ, ಮೇನ್ ಕೊಡಲಿ 60. ಸರ್ ಎಷ್ಟದ? ಖಾರ ಇಲ್ಲ. ಇವ್ರಿಗೊಂದು ಕೊಡಪ್ಪಿ. ಸೊ ಇದೇನಾಗತ್ತಲ್ಲ, ಇದು ತಿನ್ನೋದು, ಇವತ್ತೇ ತಿನ್ನೋದು ಅಂದ್ರೆ ಇವೆಲ್ಲ ತಿನ್ನೋದು. ಆ್ಯಕ್ಚುಲಿ ನೀವು ಮನೆ ಹೋಗಿ ತಿಂತ ತಿನ್ಬೋದು.
60 ಅಮ್ಮ. ಏನಪ್ಪ ಇದು ತಗೊಂತ ಕೊಡ್ಬೇಕಲ್ಲ ಮನೆಗೆ. ಈಗ ನೀವು ಇಟ್ಕೊಳ್ಳಿ ಅಂದರೆ ನಿಮಗೆ ಅದು ರೆಡ್ ಮಾಡ್ತಾ ಇದ್ದೇನೆ ಈಗ, ಅದನ್ನು ಕೊಡ್ತೀನಿ. ಯಾವ್ದು ಬೇಕಂತ ಹೇಳಿ ಪ್ಲೀಸ್. ಸ್ವಲ್ಪ ನೀನು ಬೀಳ್ತದ ಮತ್ತು ಫುಲ್ ಆಗಿರ್ತದಲ್ಲ ನಿಮಗೆ. ಅದನ್ನೇ ಕೊಡ್ಲಾ? ಓಕೆ. ಆಯ್ತಮ್ಮ. ಒಬ್ರು ಯಾರು ಕ್ಯಾಶ್ ತಗೋಬರ್ರಿ ಇಲ್ಲಿ. 10 rupees ಇದೆಯಮ್ಮ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಅಮ್ಮ. ಹಾಂ ಕೊಟ್ಟೆ ನಿಮ್ಗೆ ಕೊಟ್ಟೆ. ಸಾಹೇಬ್ರ ಹೇಳಿ ಸರ್, ಪ್ಲೀಸ್ ಹೇಳಿ ಸರ್. ದುಡಿಯೋದೇನಿದ್ರು ಹಾಂ ಒಂದು 60 ವರ್ಷದವರೆಗೆ ದುಡಿದು ಆಮೇಲೆ ಆರಾಮ್ ತಗೋಬೇಕಂತಾರ. ನೀವು 60 ವರ್ಷ ಮೇಲೆ ಶುರು ಮಾಡ್ರಿ, ಹೆಂಗಂತ ಜೀವನದಾಗ ಯಾವತ್ತೂ ಆರಾಮ್ ತಗೋಬಾರ್ದು. ಆರಾಮ್ ಅನ್ನೋದಿಲ್ಲ. ಆರಾಮ್ ಅಂದ್ರೆ ಅದು ರೆಸ್ಟ್ ಆಗ್ತದ ಬಾಡಿ. ರೆಸ್ಟ್ ಆದ್ಮೇಲೆ ರೆಸ್ಟ್ ಆಗಿ ಹಿಡಿದೇ ಬಿಡುತ್ತೆ ಅದು. ರೆಸ್ಟ್ ಹಿಡಿಲಿಕ್ಕೆ ಕೊಡಬಾರ್ದು, ಜಂಗ್ ಹಿಡಿಲಿಕ್ಕೆ ಕೊಡಬಾರ್ದು ಅದನ್ನ. ಎಷ್ಟೇ ಕಷ್ಟ ಇರಲಿ ಏನಿರಲಿ, ಏನೋ ಒಂದು ಕೆಲಸ ಹುಡ್ಕೋಬೇಕು, ಏನು ಮಾಡ್ಬೇಕು, ಖಾಲಿ ಕೊಂಡಿರ್ಬಾರ್ದು ಜೀವನದಲ್ಲಿ. ಹಂಗಂತೀರಿ? ಹೌದು. ಸೂಪರ್. ಎಂತ ಹ್ಯಾಂಡಿಕ್ಯಾಪ್ ಜನ ದುಡಿಯೋ ಹೊತ್ನಾಗ ಕೈಕಾಲು ದೇವ್ರು ಕೊಟ್ಟಾಗ ದುಡಿಲಿಕ್ಕೆ ಏನು ತೊಂದರೆ? ಅದಕ್ಕೊಂದು ದುಡಿಲಿಕ್ಕೆ ಸಿಗಬೇಕು ಏನಾದ್ರು, ದೇವ್ರು ನಮ್ಗೆ ಅನುಕೂಲ ಮಾಡಿಕೊಟ್ಟ. ಬಟ್ ಅದನ್ನು ನೀವ ಹುಡುಕೊಂಡಿರಲ್ಲ, ಅದು ಹುಡುಕೋಬೇಕು ಹಂಗೆ ಎಲ್ಲರೂ ಅಂತೀರಿ. ಹುಡುಕೋದು ಏನಾರ ಬಂತದ ಅಷ್ಟೇ. ಅವ್ರು ವಿಶೇಷ ಪ್ರಯತ್ನ ಮಾಡ್ತಾ ಇದ್ಲ ಅವಳು, ಏನೇ ಒಟ್ಟು ಮಾಡ್ತಾ ಇದ್ಲ ಅವಳು. ಆ ಒಂದು ಕಾಂಟ್ಯಾಕ್ಟ್ನಿಂದ ಇದು ಆಯ್ತದು. ಹೀಗಾಗಿ ಅದು ಇಲ್ಲಿವರೆಗೂ ಬಂತದು, ನಡೆದಿದೆ. ದೇವ್ರು ಎಲ್ಲಿಯವರು ಕೈಕಾಲು ಕೊಟ್ಟಿರ್ತಾರೆ, ಎಲ್ಲಿವರೆಗೂ ಇರುತ್ತೆ, ನಡೆದಿರ್ತದೆ. ನಮ್ಮ ಪ್ರಯತ್ನ ಅಂತ ನಾವು ಮಾಡಬೇಕು. ಸೊ ಹೊಂದಾಣಿಕೆ ಬಗ್ಗೆ ಏನು ಹೇಳ್ತೀರಿ? ಭಾಳ ಇಂಪಾರ್ಟೆಂಟ್. ಇವತ್ತು ಅದನ್ನೇ ಮಾತಾಡಬೇಕಾಗಿದೆ ನಾವೆಲ್ಲ. ಯಾವ ಟಿವಿ ನ್ಯೂಸ್ ಹಾಕಿದ್ರು ಬರೇ ನ್ಯೂಸ್ಗಳು ಅಂತವೇ ಅದಾವ. ಅದಕ್ಕೇನು ಹೇಳ್ತೀರಿ? ಆ ಪ್ರಶ್ನೆನೇ ಬರಲ್ಲ ಸರ್. ಇವಾಗಿನ ಕಾಲಿನ ನಮ್ಗೆ ಗೊತ್ತಿಲ್ಲ, ಆ ಪ್ರಶ್ನೆ ಬರೋದೇ ಇಲ್ಲ. ಅದು ಬರೋದೇ ಇಲ್ಲ ಅಂತೀರಿ? ಬರೋದೇ ಇಲ್ಲ, ಅದು ಇರೋದೇ ಇಲ್ಲ. ಸಂಸಾರ ಅಂದಮೇಲೆ ಹೆಚ್ಚು ಕಮ್ಮಿ ಇರೋದೇ. ಯಾವ್ದು ಇರುತ್ತೆ, ಯಾವ್ದು ಒಳ್ಳೇದಿದೆ ಅಷ್ಟೇ ತಗೊಳ್ಳೋದು, ಅಷ್ಟೇ. ಉಳಿದು ಬಿಟ್ಬಿಡೋದು. ಎಲ್ಲ ಗುಣ ನೋಡಿ 17 ಗುಣ 18 ಗುಣ ಮಾಡಿರ್ತಾರೆ, ಎಲ್ಲ ಆಗ್ತಾವ ಅವು. ಪ್ರಾಕ್ಟಿಕಲಿ ಆಗಲ್ಲ ಅವು, ಆಗಲ್ಲ. ಅವಾಗ ಆ ವಯಸ್ಸಾಗ ಗೊತ್ತಿರೋದಿಲ್ಲಲ್ಲ ಈಗ ಇರುತ್ತೆ ಅಂತೇಳಿ. ಜೀವನ ಎಲ್ಲ ಪಾಠ ಕಲಿಸ್ತದೆ, ಒಂದೊಂದೇ ನಡೀತದೆ, ಅದ್ರ ಪ್ರಕಾರ ಹೋಗ್ತಾ ಇರೋದು ಅಲ್ವಾ? ಆಗುದೇ ಅದು ಜೀವನ ಅಂದ್ಮ್ಯಾಗ ಇರೋದಲ್ಲ. ಮತ್ತೆ ಜೀವನ ಇದಕ್ಕಂತಾರೆ, ಇಲ್ಲದೆ ಸನ್ಯಾಸಿಗತ್ಲೆ ಮಾಡಬೇಕು. ಯಾವುದೋ ಒಂದಕ್ಕೆ ಹೋಗಿ ಯಾವುದೋ ಏನು ಬೇಡಪ್ಪ ಅಂತಂದರೆ ಒಂದು ಯಾವುದೋ ಹಿಮಾಲಯ ಕೂತ್ಕೊಂಡ್ಬಿಟ್ಟು ಯಾವುದು ಇದಿರಲ್ಲ, ತಿಂತೋಳಮ್ಮ ಹೇಳಿ ಏನು ಆ್ಯಡ್ ಮಾಡಬೇಕು, ಎಂತ ಇದು ಮಾಡ್ಬೇಕಂತ ಪ್ಲೀಸ್. ಟೇಸ್ಟ್ ಅದು ಕೊಟ್ಬಿಡ್ತೀರನ? ಈ ಕಸ್ಟಮರ್ ಚಾಯ್ಸ್ ಇದೆ, ಅದ್ರ ಪ್ರಕಾರ ಅದು ಒಂದಿದೆ. ಸೊ ನಡೀತಿರ್ತದೆ ಇದು ಒಂದು ಇದೊಂಥರದ್ದು ಗಿರ್ಮಿಟ್ಟು, ಇದು ಜಿಂಜರ್ ಗಾರ್ಲಿಕ್ ಅಂತ ಹೇಳ್ಬಿಟ್ಟು. ಜಿಂಜರ್ ಗಾರ್ಲಿಕ್ ನಡೀತಿರ್ತದೆ. ಇದು ಟೊಮೆಟೊ ಬೇಡಮ್ಮ, ಇದು ಮೆತ್ತಗಾಗತ್ತೆ. ಸೊ ಇನ್ನೊಬ್ರು ಯಾರು ನಿಮಗೆ ಪಾರ್ಸಲ್ ಅಲ್ಲ, ಇದು ಪಾರ್ಸಲ್ ಅಲ್ಲ, ಇದು ಸಾರಿ ಕೊಡ್ತೇನೆ. ಸರ್ ಹೇಳಿ ಸರ್, ಹೇಗಿತ್ತು ಇವತ್ತು? ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ರಾಗಿ ಕಣ ಅಂದರೆ ರಾಗಿ ಸಂತೆ ಅನ್ನೋ ಜನಕ್ಕೆ ನಾವು ಒಂದು 150 ಜನ ಸೀನಿಯರ್ ಸಿಟಿಸನ್ಸ್ ಬಂದಿದ್ದೀವಿ. ಓಕೆ, ಹೌದಾ? ನಮ್ದೊಂದು ಗ್ರೂಪ್ ಇದೆ ಬೆಂಗಳೂರಲ್ಲಿ, 750 ಜನ ಸೀನಿಯರ್ ಸಿಟಿಸನ್ ಗ್ರೂಪಲ್ಲಿ ಇದ್ದೀವಿ. ಅದರಲ್ಲಿ ಒಂದು 150 ಜನ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಐಟಮ್ಸು ನಾವು ತಿಂದರೆ ಆಗಲಿ, ನೋಡಿದ್ರೆ ಆಗಲಿ, ಕೊಂಡ್ಕೊಳಕ್ಕಾಗಲಿ ಎಲ್ಲದಕ್ಕೂ ಚೆನ್ನಾಗಿದೆ. ಏನಾದ್ರು ಐಟಮ್ಸ್ ತಿಂತಾ ಇದ್ರೆ ಇವೆಲ್ಲ ಒಂದು 30, 40, 50 ವರ್ಷ ತಿಂದಿನ ನೆನಪು ಬರುತ್ತೆ ನಮಗೆ. ಇವತ್ತು ದಿಢೀರ್ ಅಂತೇಳಿ ನಾವು ಹೋಟ್ಲಿಗೆ ಹೋಗ್ತೀವಿ, ಬೇಗ ತಿಂದು ಬರ್ತೀವಿ. ಮನೆಯಲ್ಲಿ ನಮಗೆ ಕಡಿಮೆ ಆಗ್ತಾ ಇದೆ ಜನಗಳಲ್ಲಿ. ಅದೇ ಇಂಥ ಜಾಗದಲ್ಲಿ ಬಂದು ನಾವು ತಿಂದರೆ ಒಂದು ಖುಷಿ ಆಗುತ್ತೆ. ಒಳ್ಳೆ ವಾತಾವರಣ. ನಮ್ದು ಕಡೂರು. ನಿಮ್ದು ದಾವಣಗೆರೆ ಕಡೂರು ಹತ್ತತ್ರ ಇದೆ. ಹೇಳಿ, ನಿಮ್ಮ ಹಳೆ ನೆನಪುಗಳು ಏನೇನು ಇತ್ತು? ಸರ್, ನಾವು ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಿರೋದು. ನನ್ಗೀಗ 61 ವರ್ಷ. ಈ ಅಂಟುಂಡೆ, ಜೀಕ್ ನುಂಡೆ, ಮಸಾಲೆ ಮಂಡಕ್ಕಿ, ನರ್ಗೀಸ್ ಮಂಡಕ್ಕಿ ಅವೆಲ್ಲ ನಾವು ಸಣ್ಣವರಿದ್ದಾಗಿಂದನೇ ತಿಂದು, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಗಟ್ಟಿ ರೊಟ್ಟಿ, ಕಟ್ಗಳ ರೊಟ್ಟಿ ಅವನ್ನೆಲ್ಲ ತಿಂದು ಬೆಳೆದವ್ರಿ ನಾವು. ಖಾರದ ಚಟ್ನಿ, ಮೆಂತ್ಯ ದಿಂಡಿ, ಕರುಂಡಿ, ಆಮೇಲೆ ಎಣಗಾಯಿ,
ಆಮೇಲೆ ಅದಕ್ಕೆ ನಂಚ್ಕೊಳಕ್ಕೆ ಕಡಲೆ ಹಿಟ್ಟು, ಕೋಸಂಬರಿ, ಹೆಸರು ಬೇಳೆದು ಪಲ್ಯ ಅವೆಲ್ಲ ತಿಂದು ನಾವು ಬೆಳೆದೀವಿ. ನಮ್ಗೆ ಅದು ಮೆಲಕ್ಕೆ ಹಾಕ್ದಂಗೆ ಆತ್ರಿ ಇವಾಗ ಇಲ್ಲಿಗೆ ಬಂದಿದ್ದಕ್ಕೆ. ಆಮೇಲೆ ಈ ಹಲಸಿನ ಹಣ್ಣು ಎಲ್ಲನೂ ಸಾವಯವ. ಆಮೇಲೆ ಒಂಥರ ಅಲ್ಲಿ ಕುತ್ಕೊಂಡು ಹಾಡು ಹೇಳೋದು ಪುರಂದರದಾಸರದು ಕೀರ್ತನೆಗಳು, ಸನಾತನ ಧರ್ಮ. ಭಾಳ ಮೈ ರೋಮಾಂಚನ ಆತ್ರಿ, ಬರ್ತಿ ಚಲೋ ಆತಿ ಇದು ಬಂದಿದ್ದಕ್ಕೆ. ನನಗೆ ಕೆಲವರು ಚೆನ್ನಾಗೈತಿ ಅಂತ ಹೇಳಿದ್ರು, ಕೆಲವರು ಒಂದ್ಸತಿ ನೋಡ್ಬೋದು ಅಂದರು. ನಂಗೆ ಇಲ್ಲಿ ಬಂದು ನೋಡಿದ್ಮೇಲೆ ಭಾರಿ ಖುಷಿ ಆಯ್ತು ರೀ. ಅದಕ್ಕೆ ಇದು 2ನೇ ಪ್ಲೇಟ್ ತೊಗೊಂಡೇನ್ರಿ ಮಂಡಕ್ಕಿ. ನಾನು ಮೊದಲನೇದು 1 ಪ್ಲೇಟ್ ತಿಂದೆ, ಇದು 2ನೇದು. ಇದು ರೊಟ್ಟಿನೂ ತಿಂದು ಬಂದ್ವಿ. ನೀವು ಮನೆಗೆ ರೊಟ್ಟಿ ಮಾಡ್ತೀರಿ? ಮಾಡ್ತೀವ್ರಿ. ಜೋಳದ ಹಿಟ್ಟು ತೊಗೊಂಡೇನ್ರಿ 1 kg. ಅದು ಹಿಟ್ಟಾದ್ರೆ ಇದು ಎಂಥದ್ದು ಬಿಜಾಪುರ ಬಿಳ್ಜ್ವಾಳ ರೀ, ಅದಕ್ಕೋಸ್ಕರ ಇದು ನಾವು ರೊಟ್ಟಿ ಮಾಡಿದ್ರೆ ಚಲೋ ಆಕತಿ ಅಂತ 1 kg ತೊಗೊಂಡ್ರಿ. ಇಲ್ರಿ, ಅದು ಫ್ರೆಶ್ ಆಗಿ ತೊಗೊಳ್ತೀವಿ ನಾವು. ಇದು ಫ್ರೂಟ್ಸ್ ತೊಗೊಂಡ್ವಿ ರೀ, ಸೀಬೆಕಾಯಿ, ಆಮೇಲೆ ಹಪ್ಪಳಗಳು ಅದೆಲ್ಲ ತೊಗೊಂಡ್ವಿ. ನಿಮ್ಮ ಊರಿನ ಸಂತಿ ನೆನಪಾತು? ಅಯ್ಯೋ ಭಯಂಕರ ರೀ, ಭಯಂಕರ ಚಲೋ ಐತಿ, ಚೆನ್ನಾಗಾಯ್ತು. ನನಗೆ ಭಾರಿ ಇಷ್ಟ ಆಯ್ತು. ಇದೇನೋ ಇಂಥ ಒಂದು ಬೇಕಾಗಿತ್ತು ರೀ ಬೆಂಗಳೂರು ಜನಕ್ಕೆ. ಯಾಕೆಂದರೆ ಬರೀ ಹೋಟ್ಲಿಗೆ ಹೋಗೋದು ದೋಸೆ, ಇಡ್ಲಿ, ಪಿಜ್ಜಾ, ಬರ್ಗರ್ ಆಗ್ತಿತ್ತು. ಇದೊಂದು ಜನಕ್ಕೆ ಬೇಕಾಗಿತ್ತು. ಅದಕ್ಕೆ ತಕ್ಕಂಗೆ ಸಿಕ್ಕೈತಿ. ನಾವೆಲ್ಲ ಅದೃಷ್ಟವಂತರು ಅಂತ ಹೇಳ್ತೇನೆ ರೀ. ನೀವು ಹೇಳ್ರಿ ನಿಮ್ಮ ಬಾಲ್ಯ. ನೋಡ್ರಿ, ನನಗೆ 63 ವರ್ಷ ಆಗಿದೆ ಇವತ್ತು. ನಾವು ಚಿಕ್ಕಂದಿನಿದ್ದಾಗ ಏನು ಮಕ್ಕಳು ಆಟ ಆಡ್ತಾ ಇದ್ವಿ, ಆಟ ಆಡ್ಕೊಂಡು ಹಸ್ಕೊಂಡ್ಬಂದು ಮನೇಲಿ ತಿಂತಾ ಇದ್ವಿ. ಅಂಥದ್ದು ನಾವು ಇಲ್ಲಿ ಸವಿಯೋದಕ್ಕೆ ಒಂದು ಅವಕಾಶ ಆಗಿದೆ. ಬೆಂಗಳೂರು ಜನತೆಗೆ ಇತ್ತಿನ ದಿನಗಳಲ್ಲಿ ಬರೀ ಕಾಂಕ್ರೀಟ್ ಸಿಟಿ ಆಗಿಬಿಟ್ಟಿದೆ ಅದು. ಈ ಥರದ ಐಟಮ್ಸ್ ಎಲ್ಲ ಹುಡ್ಕೊಂಡು ಹೋದರೆ ಸಿಗೋದಿಲ್ಲ. ಇಲ್ಲಿ ಒಂದು ಕಡೆ ವ್ಯವಸ್ಥೆ ಮಾಡಿದ್ದಾರೆ ರಾಗಿಕಣದಲ್ಲೇ. ನಮಗೆ ಎಲ್ಲ ರೀತಿಯಾದ ಐಟಮ್ಗಳು ಸಿಗ್ತಾ ಇದೆ. ನಮ್ಮ ಬಾಲ್ಯದ ನೆನಪುಗಳು ಮೊಳಗಳಿಸ್ತಾ ಇದೆ. ಏನು ಅವಾಗ ಚಿಗಳಿ ತಿಂದ್ವಿ, ಅವಾಗ ಹಿಂದಿನ 50, 55, 60 ವರ್ಷದಿಂದ ನಾವು ಹುಣಸೆಹಣ್ಣು ಬೆಲ್ಲ ತಂದುಬಿಟ್ಟು ಕುಟ್ಟುಬಿಟ್ಟು ನಾವು ಚಿಗಳಿ ಮನೆಯಲ್ಲೇ ಮಾಡ್ಕೊತಿದ್ವಿ. ನೋಡಿ ಇವತ್ತು ಅದು ಇಟ್ಟಾರೆ. ಇನ್ನು ಬಿಜಾಪುರದ ಸೈಡಿಂದ ಜೋಳ, ಈ ನರ್ಗಿಸ್ ಮಂಡಕ್ಕಿ, ದಾವಣಗೆರೆ ಸೈಡ್ದು ಇಂಥವನ್ನೆಲ್ಲ ಸವಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಇದಕ್ಕೆ ಧನ್ಯವಾದ ಹೇಳ್ತೀವಿ. ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತೇಳಿ, ಬೆಂಗಳೂರು ಜಯನಗರಲ್ಲಿದ್ದೀವಿ. ಸೀನಿಯರ್ ಸಿಟಿಸನ್ ಆ್ಯಕ್ಟಿವ್ ಮೆಂಬರ್ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮಿಬ್ಬರು ಸ್ಪಿರಿಟ್ ಭಾಳ ಖುಷಿ ಆಯ್ತು ನನಗೆ. ಯಾಕೆ ಅಂದರೆ ಹಳೆ ನೆನಪುಗಳು ಅದು ಮಾತಾಡಿದ ವರ್ಷೆ, ಮಾತಾಡೋ ಶೈಲಿ ಎಲ್ಲನೂ ಬರ್ತತ್ರಿ ಅಲ್ವಾ? ಎಲ್ಲ ಇವತ್ತಿನ ಪೀಳಿಗೆಗೆ ಅದು ಸಿಗ್ತಿಲ್ಲ. ಖಂಡಿತ ನಮ್ಗೆ ಅಷ್ಟಾದ್ರೂ ನೆನಪಿದೆ. ಈಗ ನಿಮ್ಮ ಮಕ್ಕಳಿಗೆ ಇವ್ರಿಗೆಲ್ಲ ಸಿಟಿಯಲ್ಲಿ ಬೆಳೆದ್ಬಿಟ್ಟು ಅವ್ರು ಹಂಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತೇ ಇಲ್ರಿ ಕೆಲವೊಂದೊಂದು. ನಾವು ಓಡಾಡಿದ ಜಾಗ ಅವೆಲ್ಲ ದೊಡ್ಡವರಾದ್ರು. ನಾವು ವಯಸ್ಸಾಯ್ತು ನಮ್ಮ ಅಮ್ಮ ಅವ್ರಿಗೆಲ್ಲ. ಆಮ್ಯಾಗ ಈಗೆಲ್ಲ ಸ್ವಲ್ಪ ಏನ್ ಅನ್ಬೇಕು ಅಂದ್ರೆ ಅಂತಃಕರಣ ಅದೆಲ್ಲ ಕಮ್ಮಿ ಆಗೋಗ್ಬಿಟ್ಟೈತ್ರಿ. ಯಾರು ಮನಿಗ್ ಕರಿಯೋರು ಯಾರು ಇಲ್ಲ. ಇಂಥ ಜಾಗ ಅದು ದುಡ್ಡು ಕೊಟ್ಟಾರ ತಿನ್ಬೋದು. ಈಗ ಯಾರು ಮನಿಗ್ ಕರೆದು ನಮಗೆಲ್ಲ ಇಂಥವೆಲ್ಲ ಹಾಕ್ತಾರ ಮಾಡಿ ಈಗ ಇಲ್ಲಾದ್ರೂ ದುಡ್ಡು ಕೊಟ್ಟಾರು ತಿನ್ಬೋದು ಅಷ್ಟೇ. ಬಟ್ ಇವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ನಮಗೆ ಇದನ್ನೆಲ್ಲ ಒದಗಿಸ್ಕೊಡ್ತಾ ಇದ್ದಾರೆ. ಹೌದೌದು. ರಾಗಿ ಕಣದವರಿಗೆ, ಆಯೋಜಕರಿಗೆ ಮತ್ತು ಇಲ್ಲಿ ಎಲ್ಲ ಫುಡ್ ಒದಗಿಸ್ತಾ ಇರೋರಿಗೆ. ಓಕೆ, ಥ್ಯಾಂಕ್ ಯು. ಭಾಳ ಅದ್ಭುತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಬರ್ರಿ. ಇದು ಜಿಂಜರ್ ಗಾರ್ಲಿಕ್ ಅಂತ. ಜಿಂಜರ್ ಗಾರ್ಲಿಕ್ ಅಂತ. ಸೊ ಅದು ಒಂದು ಸ್ಪೆಷಲ್ ಗಿರ್ಮಿಟ್. ಅದು ಒಟ್ಟು ಎಷ್ಟು ಐಟಮ್ ಗಿರ್ಮಿಟ್ಟಿ ಮಾಡ್ತೀರಿ? ಗಿರ್ಮಿಟ್ ಒಂದು 10 ಐಟಮ್ ಇದಾವೆ. ಇಲ್ಲೊಂದು 2-3 ತೊಗೊಂಬರ್ತೀವಿ ನಾವು. ಹೌದ್ರಿ. ಸೊ ಜನರ ಚಾಯ್ಸ್ ಮ್ಯಾಗ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ತೀವಿ. ವಾರದಲ್ಲಿ 1 ದಿವಸ ಮಾಡೋದು. ಸೊ ಅವ್ರು ಖುಷಿಯಾಗಿರ್ಬೇಕು ಕಸ್ಟಮರು. ಅವರಿಂದ ನಮ್ದಿದು ರಾಗಿ ಕಣ ಅನ್ನೋ ಒಂದು ಹೆಸರು ಇರುತ್ತೆ. ಸೊ ನಮಗೂ ಒಂದು ಅದರಿಂದ ಉಪಜೀವನಕ್ಕೆ ದಾರಿ ಆಗತ್ತೆ. ಹೀಗೆ ಸೊ ಎಲ್ಲರೂ ಕೇಳ್ಕೊಂಡೇ ಬರ್ತಾರೆ ಇಲ್ಲಿ ಬರೋರೆಲ್ಲರೂ. ನಮಗೆ ಬೇಕಂತ ಕೊಡ್ತೀನಿ ಸರ್. 2 ಮಿನಿಟ್ಸ್ ಕೊಟ್ಟೆ. ನಮ್ಮ ಪರ್ಟಿಕ್ಯುಲರ್ ಹುಡ್ಕೊಂಡೇ ಬರ್ತಾರೆ. ನಿಮ್ಮ ಹೆಸರನ್ನ ಕೇಳಿಲ್ಲ ನಾನು. ವಿಶ್ವನಾಥ್ ಅಂತ ಹೇಳಿ. ವಿಶ್ವನಾಥ್ ಅವರು. ಈಗ 10 ವರ್ಷದ ಮುಂಚೆ ಮೊದಲು ಏನು ಮಾಡ್ತಿದ್ರಿ ನೀವು? ಸೊ ಅದು ಬೇಡ ಸರ್, ಆ ಪ್ರೊಫೆಷನಲ್ ಬೇಡ. ಇದು ಟೋಟಲಿ ಡಿಫ್ರೆಂಟ್ ಪ್ರೊಫೆಷನಲ್. ಹೌದಾ? ಸೊ ಇದೊಂಥರ ಬೇರೆ. ಸೊ ಫೀಲ್ ಹ್ಯಾಪಿ. ಹೌದಾ? ಇದರಲ್ಲಿ ಮೊದಲಿನ ಪ್ರೊಫೆಷನ್ ಮುಗೀತದು. ಓಕೆ. ಈ ರಿಟೈರ್ಡ್ ಲೈಫ್ ನಲ್ಲಿ ಮೊದಲಿಂದ ಏನಿದೆ ಅದೇನು ಉಪಯೋಗ ಇಲ್ಲಲ್ಲ. ಅದು ಅಲ್ಲ, ಈ ರಿಟೈರ್ಡ್ ಲೈಫ್ ಏನೂ ಗೊತ್ತಿಲ್ಲ. ಜೀವನದಲ್ಲಿ ನಾವು ಸ್ಪೂನ್ ಹಿಡದೆ ಗೊತ್ತಿಲ್ಲ. ಈ ತರ ಜೀವನದಲ್ಲಿ ಆ ತರ ನನಗೆ ಏನು ಮಾಡೇ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಒಂದೊಂದೇ ರಾಗಿ ಕಣದವ್ರು ಹೇಳ್ತಾ ಇದ್ರು. ಅದಕ್ಕೆ ಮನೇಲಿ ನಾವೇನು ತಿಂತೀವಿ ಅದನ್ನೇ ತೊಗೊಂಡು ಇದ್ವಿ. ಮಿಸ್ಸೆಸ್ ಮಾಡೋದು. ಮತ್ತು ಪರಿಸ್ಥಿತಿ ಆ ರೀತಿ ಬಂತು.
ಏನೋ ಒಂದು ಮಾಡಲೇಬೇಕಿತ್ತು. ಆಯ್ತು, ದೇವ್ರು ಕುಡಿಸ್ಕೊಟ್ಟ ತಾನೇ. ಬಿಜಿ ಇಟ್ಕೊಳ್ಳಿಕ್ಕೆ ಒಂದು ಏರ್ ಬೇಕಾಗಿತ್ತು, ಮಾಡ್ತಾ ಇದ್ದೀವಿ, ನಡೆದಿದೆ. ಎಲ್ಲ ಇಲ್ಲಿ ಬರುವಂಥ ಒಂದು ಗ್ರಾಹಕರು ಇವರೆಲ್ಲ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ನಡೆದಿದೆ. ಸೊ ಯಜಮಾನರು ಬರ್ತಾ ಇದ್ದಾರೆ, ಇವ್ರು ಇಂಟರ್ವ್ಯೂ ಮಾಡಿ, ಇವ್ರು ತಗೊಳ್ಳಿ, ಎಲ್ಲ ಹೇಳ್ತಾರೆ. ಶುರು ಮಾಡಿದ್ರು, ಈಗ ನೋಡಿ ಇಷ್ಟ ಆಗಿದೆ. ಹ್ಯಾಂಡ್ ವಾಶ್ ಮೊದಲು ಬಂದಾಗ ಬರೀ ರಾಗಿ ಜ್ಯೂಸ್ ಎರಡೇ ಈಗ ಇಷ್ಟ ಆಗಿದೆ. ನಿಮ್ದು ಇದು ಕೊಡಿಪ್ಪ. ಏನು ಬೇಕು ಸರ್? ATM ಸರ್ ಇಲ್ಲಿದೆ ನೋಡಿ ಸರ್, ಅಲ್ಲೇ ಹಂಗೆ ತೋರಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್. ಸರ್ ನಮ್ದು ಬರ್ತಾ ಇತ್ತು. ಅಮ್ಮಾರ ನಮಸ್ಕಾರ ರೀ. ನಮಸ್ಕಾರ. ಯಾವ ಊರು ನಿಮ್ದು? ನಮ್ದು ಮುಂಡ್ರಿಗೆ. ಮುಂಡ್ರಿಗೆ ಅಂತ ಹೇಳಿದ್ರಿ, ಬಹಳ ಖುಷಿ ಆಯ್ತು. ನಮ್ಮ ಅವ್ರದ್ದು ಪರಿಚಯ ಇದೆ ಅಂದಂಗೆ ಆಯ್ತು. ಹೌದು. ಹಾ. ಅವ್ರ ಮನೆ ಎಲ್ಲ ಪರಿಚಯ ನಮ್ಗೆ. ಹೇಳ್ರಿ, ಈಗ ಬೆಂಗಳೂರಾಗ ಅದಿರಿ, ಮುಂಡ್ರಿಗಿದೆ ಹೆಂಗ, ಏನ್ ನೆನಪಿದೆ? ಇಲ್ಲಿದೆ ಹೆಂಗ, ಬೆಂಗಳೂರು ಹೆಂಗ, ಮುಂಡ್ರಿಗೆ ಹೆಂಗ? ಅದೇ ಇಲ್ಲಿ ಜಾಬ್ ಬಂದಿದ್ದೆಲ್ಲ ಬಂದಿವಿ. ಆದ್ರೆ ಮುಂಡ್ರಿಗೆ ಹೆಂಗೆ ಇರಷ್ಟು ಇಲ್ಲ, ಇದು ಆಗಲ್ಲ. ಆದ್ರೆ ಈ ಜವಾರಿ ಸ್ವಲ್ಪ ಸಿಗೋದು ಕಡಿಮೆ ಈಗ. ಇಲ್ಲಿ ರಾಗಿ ಕಣದಾಗಿದೆ ಅಂದ್ರು, ಎಲ್ಲ ಜವಾರಿ ರೈತರು ಬರ್ತಾರೆ, ಅದು ಅನುಕೂಲ ಐತಿ. ಎಲ್ಲ ಜೋಳ ಗೀಳ ತರಕಾರಿ ಚೆನ್ನಾಗಿ ಸಿಗುತ್ತೆ, ಅದಕ್ಕೆ ಬರೋದು ನಾನು. ಇಲ್ಲೇ ಪಕ್ಕದಾಗ ನಮ್ಮ ಮಕ್ಕಳು ಜಾಬ್ ಮಾಡ್ತಾರೆ, ಇಂಜಿನಿಯರ್ ಅದಾರ. ಇಲ್ಲಿ ಸಮೀಪ ಆಗುತ್ತೆ, ಬಂದು ಬಿಸಿನ್ ಮಾಡಿ. ಆದ್ರೆ ಊರೇ ಅಲ್ಲ, ಊರಿಂದ ಎಲ್ಲ ಅಲ್ಲೆಲ್ಲ ಪ್ರಾಪರ್ಟಿ ಹೊಲ ಮನೆ ಎಲ್ಲ ಇದೆ, ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದಾಗ ಮತ್ತೆ ಇಲ್ಲೇ ತಗೊಂಡು ಹೋಗೋದು ಇವಾಗ. ಎಲ್ಲ ಚೆನ್ನಾಗಿ ಮನೆ ಹತ್ರ ಐತೆ? ಮನೆ ಹತ್ರ ಇಲ್ಲೇ JP ನಗರ, ಇಲ್ಲೇ ಮನೆ ಐತೆ ನಮ್ದು. ಓಕೆ. ಬಂದು ನೋಡ್ಕೊಂಡು ಎಲ್ಲ ತರಕಾರಿ, ಆಮೇಲೆ ಜವಾರಿ ಕಾಳು ಎಲ್ಲ ಸಿಗುತ್ತಲ್ಲ, ಅದನ್ನ ತಗೊಂಡು ಹೋಗ್ತೀವಿ. ಯಾರ ಮನೆಯವ್ರಿ ನೀವು ಮುಂಡ್ರಿಗೆ? ಗಂಧದವ್ರ ಮನೆಯವ್ರು. ಗಂಧದ ಎಷ್ಟು ಚಂದ ಐತಿಲ್ರಿ ಅಡ್ರೆಸ್? ಗಂಧದ ವ್ಯಾಪಾರ ಇತ್ತಂತ ನಮ್ದು, ಇಲ್ಲೇ ಬೆಂಗಳೂರಲ್ಲಿ. ಅದಕ್ಕೆ ಗಂಧದ ಅಂತ ಹೇಳ್ತೀವಿ ನಾವು. ಹಿರೇಮಠದವರು ಗಂಧದ ವ್ಯಾಪಾರ ಮಾಡ್ತಿದ್ರು. ಹಂಗಾರೆ ನಮ್ಮ ವೀರಣ್ಣವ್ರ ನಮ್ಮ ಅವ್ರ ಪರಿಚಯ? ಹಿರಣ್ಣವ್ರ ಪರಿಚಯ ಸ್ಕೂಲಲ್ಲಿ ಇದ್ರಲ್ಲ. ಹೌದ್ರಿ. ನಮ್ಗೆಲ್ಲ ಅನ್ನದಾನೇಶ್ವರ ಸ್ಕೂಲಲ್ಲಿ ನಾವು ಅಲ್ಲೇ ಕಲ್ತೀವಿ. ಎಷ್ಟನೇವರೆಗೆ ಕಲ್ತೀರಿ? ಅಲ್ಲಿ 10th ಮಟ್ಟ ಇತ್ತು. ಮುಂದೆ ಗರ್ಲ್ಸ್ ಹೈಸ್ಕೂಲ್ ಇತ್ತು, ಅಲ್ಲಿ ಕಲ್ತೀವಿ. ಅವಾಗ PUC ಗದಗಿತ್ತು, ಅಲ್ಲಿ ಅವಾಗಿನ ಕಾಲದಾಗ ಒಳ್ಳೆ ಎಜುಕೇಶನ್ ಮಾಡಿ. PUC. ನಮ್ಮ ತಂದೆ BD ತಹಸೀಲ್ದಾರ್ ಇದ್ರು, ರಿಟೈರ್ ಆದ್ರು. ಹೌದಾ? ಫ್ರೀಡಮ್ ಫೈಟರ್. ನಮ್ಮ ತಾತ PSI ಅಲ್ಲಿ ಅವಾಗಿನ ಕಾಲದಾಗ. ದೊಡ್ಡ ಪರಂಪರೆ. ಅವಾಗ ಗಾಡಿನೂ ನಮ್ಮ ಇಡ್ಲಿ ಗಾಡಿ ನಡೆಸ್ತಿದ್ರಂತ ನಮ್ಮ ತಾತ. ಬ್ರಿಟಿಷರ ಕಾಲದಾಗನೇ ಅವರು PSI ಆಗಿದ್ರು. ಆಮೇಲೆ ನಮ್ಮ ತಾತ ಇಡ್ಲಿ ಗಾಡಿ ಅವಾಗ ಪೆಟ್ರೋಲ್ ಅದು ಇದ್ದಿಲ್ಲಲ್ಲ, ಅದನ್ನೆಲ್ಲ ಮಾಡ್ಯಾರ ಅವಾಗನ. ಎಲ್ಲ ನೋಡಿ ಲಾರಿ ಎಲ್ಲ ಮಾಡಿದ್ದು. ಮಕ್ಕಳು ಎಷ್ಟು ಜನ? 3 ಮಂದಿ, 3 ಇಂಜಿನಿಯರ್. 3 ಇಂಜಿನಿಯರ್. ಇಬ್ರು KE ಬೇಕಾದಾರ, ಒಬ್ಬ ಸ್ವತಂತ್ರ ಮಾಡ್ಕೊಂಡು ಹೋಗ್ತಾನೆ ಇಂಜಿನಿಯರ್. ಇದನ್ನ ಕಾಂಟ್ರಾಕ್ಟ್ ಮಾಡಿಸ್ತಾನೆ. ಬಟ್ ಆರಾಮಾಗಿದೆ? ಆರಾಮ, ಎಲ್ಲ ದೇವರೆಲ್ಲ ಚೆನ್ನಾಗಿ ಕಟ್ಟಲ್ಲ, ಎಲ್ಲ ಅವಾಗಲೂ ಆರಾಮದಿ. ಮಕ್ಕಳ ಸಂಬಂಧ ಇಲ್ಲಿ ಬಂದಿರೋದು, ಅಲ್ಲಿದೆಲ್ಲ ಓಡಾಡ್ತೀವಿ. ಅಲ್ಲಿ ಎಲ್ಲ ಹೊಲ ಗಿಲ ಎಲ್ಲ ಮಾಡಿಸ್ತೀವಿ, ಮನೆಯದು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಓಕೆ, ನೀವು ಭಾಳ ಖುಷಿ ಆಯ್ತು ನಮ್ಮ ಅವ್ನ ತವ್ರ ಮನೆ ಯಾರು ಭೇಟಿ ಆಗಿದ್ದಕ್ಕೆ. ನನಗೂ ಭಾಳ ಖುಷಿ ಆಯ್ತು. ಅದಕ್ಕೆ ನನಗೂ ಖುಷಿ ಆಯ್ತು. ನಿಮ್ಗೆ ಯಾವಾಗ ಹೇಳೇನ ನಿಮ್ಮ 3 ತವ್ರ ಮನೆ ಬರ್ರಿ, ನಮ್ಮ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಇಲ್ಲೇ ಅದಾರ ಅವರು. ಹೌದ್ರಿ? ಯಾವ ಏರಿಯಾ ರೀ ಅವರು? ಇಲ್ಲಿ ಅರಿಶಿನ ಕುಂಟೆಗೆ ಅದಾರ್ರಿ. ಹೌದಾ? ಇಲ್ಲಿ ನಮ್ ಸಿಕ್ಬಿದ್ರಕಲ್ಲ, ಹಂಗ ಅಲ್ಲಿ ಓಡಾಡ್ತಿರ್ತಾರ. ಖುಷಿ ಆಕತ್ತೆ ನೀವು ತವ್ರ ಮನೆ ಯಾರು ಬಂದ್ರ. ಬರನ್ರಿ, ಹೇಳಿ ನೀವು ಅಡ್ರೆಸ್ ಕೊಡ್ರಲ್ಲ, ನಮ್ಮ ಮಗನ ಕಾರ್ ಐತೆ ತಗೊಂಡು ಹೋಗ್ತಾರ. ಥ್ಯಾಂಕ್ ಯು. ಹ್ಞೂ